ಈಗಾಗಲೇ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಅಮೆರಿಕಾಗೆ ತೆರಳಲಿದ್ದಾರೆ. ಡಿಸೆಂಬರ್ 24ರಂದು ಶಿವಣ್ಣಗೆ ಸರ್ಜರಿ ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 8:30ರ ವೇಳೆಗೆ ಶಿವಣ್ಣ, ಗೀತಾ ಹಾಗೆಯೇ ನಿವೇದಿತಾ ವಿಮಾನವನ್ನ ಏರಲಿದ್ದಾರೆ. ಇನ್ನು ಯುಎಸ್ಎಗೆ ತೆರಳುವ ಮುನ್ನ ನಟ ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಮಾಜಿ ಸಚಿವ ಬಿಸಿ ಪಾಟೀಲ್, ನಟ ಸುದೀಪ್ ಸೇರಿದಂತೆ ಹಲವರು ಭೇಟಿ ಕೊಟ್ಟು ಕುಶಲೋಪರಿ ವಿಚಾರಿಸಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಇರುವಂತಹ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಳ್ಳೋದಕ್ಕೆ ಅಮೆರಿಕಾಗೆ ಕೂಡ ಅವರು ತೆರಳುತ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಮೆರಿಕಾಗೂ ತೆರಳೋದಕ್ಕಿಂತ ಮುನ್ನ ಅವರು ಮನೆಯಲ್ಲೇ ಒಂದು ಪೂಜೆಯನ್ನ ಇಟ್ಕೊಂಡಿದ್ರು. ಯಾವುದೇ ರೀತಿಯಂತಹ ಸಮಸ್ಯೆ ಆಗದೇ ಇರಲಿ, ಎಲ್ಲವೂ ಕೂಡ ಸುಖಾಂತ್ಯ ಆಗಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ, ಆರೋಗ್ಯ ಚೇತರಿಸಿಕೊಳ್ಳಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಪೂಜೆಯನ್ನು ಇಟ್ಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಅನೇಕರು ಬಂದು ಭೇಟಿ ಕೊಟ್ಟಿದ್ದಾರೆ, ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ, ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ. ಸುದೀಪ್ ಆಗಿರ್ಬೋದು, ಬಿಸಿ ಪಾಟೀಲ ಆಗಿರಬಹುದು, ಹಾಗೆಯೇ ಅವರ ಆಪ್ತ ಬಣದವರು ಬಂದು ಅಲ್ಲಿ ಅವರಿಗೆ ಶುಭವನ್ನ ಹಾರೈಸಿದ್ದಾರೆ. ಹಾಗೆಯೇ ಆವತ್ತಿನ ದಿನ ಪೂಜೆಯನ್ನ ಕೂಡ ಈಗಾಗಲೇ ಇಟ್ಕೊಳ್ಳಲಾಗಿತ್ತು. ಇವತ್ತು ಅವರು ಫ್ಲೈಟ್ ಹತ್ತಲಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಈಗಾಗಲೇ 24ರಂದು ಶಿವಣ್ಣಗೆ ಸರ್ಜರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಪೂಜೆಯನ್ನು ಕೂಡ ಇಟ್ಕೊಳ್ಳಲಾಗಿತ್ತು, ಯಾರ್ಯಾರಿಗೆ ಆಹ್ವಾನ ನೀಡಲಾಗಿತ್ತು. ಜೊತೆಗೆ ಇವತ್ತು ಅವರು ಅಮೆರಿಕಾಗೆ ತೆರಳೋದಕ್ಕೆ ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ? ಹೌದು, ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ಶಿವಣ್ಣ ಇತ್ತೀಚೆಗೆ ಒಂದು ವಿಚಾರವನ್ನು ಕೂಡ ಎಲ್ಲರಿಗೂ ಹೇಳಿದ್ರು. ನನಗೂ ಕೂಡ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚಿನ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ಅನಿವಾರ್ಯತೆ ಇದೆ. ಈ ಒಂದು ಸಲುವಾಗಿ ಯುಎಸ್ಗೆ ಹೋಗೋದಾಗೂ ಕೂಡ ಹೇಳಿದ್ರು. ಆದ್ರೆ ಯಾವಾಗ ಹೋಗ್ತಾರೆ, ಯಾವಾಗ ಸರ್ಜರಿ ಒಂದು ಇನ್ನು ಕ್ಲಾರಿಟಿ ಅನ್ನೋದು ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಫೈನಲ್ ಆಗಿ ಅವರಿಗೆ 24ನೇ ತಾರೀಕು ಅಂದ್ರೆ ಡಿಸೆಂಬರ್ 24ಕ್ಕೆ ಅವರಿಗೆ ಸರ್ಜರಿ ಅನ್ನುವಂಥದ್ದು ಫಿಕ್ಸ್ ಆಗಿದೆ. ಈ ಒಂದು ಸಲುವಾಗಿ ಪತಿ ಹಾಗೂ ಪತ್ನಿ ಅಂದ್ರೆ ಪತ್ನಿ ಗೀತಾ ಅವರ ಜೊತೆಗೆ ಶಿವಣ್ಣರು ಇವತ್ತು ತೆರಳುವಂತಹ, ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಾಧ್ಯತೆ ಅನ್ನೋದಕ್ಕಿಂತ ಅವರು ಹೊರಡ್ತಾ ಇದ್ದಾರೆ ಇವತ್ತು. ಈ ಒಂದು ಸಲುವಾಗಿ ಮನೆಯಲ್ಲಿ ಎಲ್ಲದಕ್ಕೂ ಅಂತ ಹೇಳಿದ್ರೆ ವಿಘ್ನ ವಿನಾಶಕನ ಪೂಜೆಯನ್ನ ಮಾಡ್ತಾರೆ. ಅಂದ್ರೆ ಗಣಪತಿಗೆ ಪೂಜೆಯನ್ನ ಮಾಡಿ ಅದಾದ ನಂತರದಲ್ಲಿ ಹೊರಡುವಂತಹ ಸಿದ್ಧತೆಯಲ್ಲಿದ್ದಾರೆ ಶಿವಣ್ಣ ಹಾಗೂ ಗೀತಾ, ಶಿವರಾಜ್ ಕುಮಾರ್ ಅವರು ಅಂತ ಹೇಳ್ಬೋದು. ಅಂಡ್ ಈ ಒಂದು ಸಂದರ್ಭದಲ್ಲಿ ನಟ ಸುದೀಪ್ ಅವರು, ಬಿಸಿ ಪಾಟೀಲ್, ಎಲ್ಲರೂ ಕೂಡ ಬಂದು ಶಿವಣ್ಣನ ಆರೋಗ್ಯದಲ್ಲಿ ಆದಷ್ಟು ಬೇಗ ಸುಧಾರಿಸಲಿ, ಜೊತೆಗೆ ಹೋಗ್ತಿರುವಂತಹ ಕೆಲಸ ಒಳ್ಳೆದಾಗ್ಲಿ ಅನ್ನೋದ್ರ ಜೊತೆಗೆ ಪೂಜೆಯಲ್ಲೂ ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನವಿತಾ, ಓಕೆ, ಥ್ಯಾಂಕ್ ಯು ಗೀತಾ ಡೀಟೇಲ್ಸ್ಗೆ.